ಅಣ್ಣ ಸಿಮ್ಮಕ್ಕೂ ಬೆಳಿ ಕೂದಲು ಬರ್ತದ ಅಣ್ಣ. ಡೈ ಮಾಡಿಸ್ಕೊಂಡಿದೆ ಅದು. ನನ್ನನ್ನ ದ್ವೇಷಿಸೋರ್ನ ನಾನು ಮೀಟ್ ಮಾಡಿಲ್ಲ. ಎಷ್ಟು ಪಿಕ್ಚರ್ ಆಯ್ತು ಈಗ? 2019 ಆದ್ಮೇಲೆ ಒಂದು 25 ಆಯ್ತು. ನಾನು ಮೋಸ್ಟ್ಲಿ ಬ್ಯಾಕ್ ಸ್ಟೇಜ್ ಕೆಲಸ ಮಾಡ್ತಿದ್ದೆ. ಯಾವ್ದೋ ಒಂದು ನಾಟಕದಲ್ಲಿ ಹೀರೋ ಏನೋ ಗಾಂಚಲಿ ಮಾಡ್ದ ಅಂತ ಆ ರೋಲ್ ನನಗೆ ಸಿಕ್. ಆಕ್ಸಿಡೆಂಟಲ್ ಆಕ್ಟರ್. ಆಸೆ ದುಃಖಕ್ಕೆ ಮೂಲ ಕಾರಣ ಒಪ್ಪಲ್ಲ, ದುರಾಸೆಯೇ ದುಃಖಕ್ಕೆ ಮೂಲ ಕಾರಣ. ಜೀವನ ಹಿಂಗ್ ಪಟ್ಟಂತ ಹೋಗ್ಬಿಡುತ್ತೆ ಸಾರ್. ನಮ್ಮ ಅಪ್ಪು ಸರ್ನ ನೋಡಿ ಮಲಯಾಳಂ ಫಿಲ್ಮ್ ಮಾಡ್ತೀರಾ? ನಾನು ಡೈರೆಕ್ಟರ್ ಯಾರು ಅಂತ ಕೇಳಿದೆ. ಶಾಜಿ ಎನ್ ಕರುಣ್ ಹ್ಞೂ ಅಂದ್ಬಿಟ್ಟೆ. ಕಟ್ ಆಕ್ಟಿಂಗ್ ಯಾಕೋ ಮಾಡ್ತಾ ಇದ್ದೆ ನೀನು? ಅಷ್ಟು ಎಕ್ಸ್ಪ್ರೆಷನ್ ಮಾಡಂಗಿಲ್ಲ. 1930-40 ಮಲಯಾಳಂ ಬರೋರಿಗೆ ಅದು ಬರಲ್ಲ. ನನಗೆ ಒಂದು ಅಕ್ಷರ ಮಲಯಾಳಂ ಬರಲ್ಲ. ಏನು ಬಿಡಿ ಅಂತ ಬರುತ್ತದು? ಕರೆಕ್ಟ್ ಆಗಿರೋ ಕೋರ್ಸ್ ಸಿಕ್ಕಿದೆ. ಎಕ್ಸಾಮ್ ಇಲ್ಲ ಪರಮ. ನಮಗ್ ಏನಂದ್ರೆ ನಾವು ಈ ತರ ಡೀಟೇಲ್ಡ್ ಆಗಿ ಸ್ಕೆಚಿಂಗ್ ಎಲ್ಲ ಮಾಡ್ಬೇಕು, ಪಬ್ಲಿಕ್ ಅಲ್ಲಿ ಕೂತ್ಕೊಂಡು ಇದೆಲ್ಲ ಮಾಡಕ್ ಬರಲ್ಲ. ಒಂದು ತರಕಾರಿ ಅಂಗಡಿ ನೋಡ್ಕೊಂಡು ಬರ್ಕೊಂಡ್ ಬಂದಿದ್ದೀರಾ? ಇದು ಗಾಂಧಿ ಬಜಾರ್ ಅಲ್ಲಿ ಆಯ್ತಾ. ಈ ಪೇಂಟಿಂಗ್ ಮಾಡ್ಬಿಟ್ಟು ತೋರಿಸ್ಬಿಟ್ರೆ ಮುಗ್ದೈತೆ ಎಕ್ಸಾಮ್. ನಟ ಅಂತ ಡೌಟ್ ಬಂದಾಗ ಒಂದು ನಾಟಕ ಮಾಡ್ತೀನಿ. ಫಿಲಮ್ ಮಾಡದೇ ಇದ್ರು ಆರಾಮಾಗಿರ್ತೀನಿ, ಟಿವಿಲಿ ಮಾಡದಿದ್ರು ಆರಾಮಾಗಿರ್ತೀನಿ, ರೀಲ್ಸ್ ಮಾಡಿದ್ರು ಆರಾಮಾಗಿರ್ತೀನಿ. ನಾಟಕ ಮಾಡದೇ ಇದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಆದಿ ಜ್ಯೋತಿ ಬನ್ಯೋ ಪರಂ ಜ್ಯೋತಿ ಬನ್ಯೋ. ಎಷ್ಟು ಪಿಕ್ಚರ್ ಆಯ್ತು ಈಗ? ಸಾರಿ, ಇದನ್ನ ನಾನು ಲೆಕ್ಕ ಹಾಕಿಲ್ಲ. 2019 ಆದ್ಮೇಲೆ ಒಂದು 25 ಆಯ್ತು. ಓ, ಈ 4-5 ವರ್ಷದಲ್ಲಿ. ಓಕೆ. ಬಟ್ ಅದನ್ನ ಲಾಕ್ಡೌನ್ ಭಯಂಕರ ತೊಂದರೆ ಪಟ್ಟರು ಜನ ಅಂತಾರೆ. ಅವಾಗ ಯಾಕಂದ್ರೆ ನೀವು 19ಕ್ಕೆ ಬಿಟ್ಟು ಫ್ರೀಲಾನ್ಸ್ ಆದ್ರೆ 20ಕ್ಕೆ ಲಾಕ್ಡೌನ್ ಆಗೋಯ್ತು. ಸೊ ಅಲ್ಲಿ ರೇಡಿಯೋದಲ್ಲಿ ಒಂಚೂರು ಸಣ್ಣ ಪುಟ್ಟ ಕಾಸಾರು ಬಂದಿರೋದು. ಅದು ಸರಿ. ಬಟ್ ನಾನು ಬೇಜಾನ್ ಪ್ರಾಜೆಕ್ಟ್ ಮಾಡ್ತಿರ್ತೀನಿ. ಸೈಡ್ ಪ್ರಾಜೆಕ್ಟ್ಸ್ ಬರೆಯೋದು, ಆಡಿಯೋ ಬುಕ್ ಅಂತೆ, ಇನ್ಯಾರಿಗೋ ಕತೆ ಕೊಡೋದಂತೆ. ಇದೆಲ್ಲ ಮಾಡ್ತಿದ್ದೀವಿ. ಸ್ಕ್ರಿಪ್ಟ್ ಜೊತೆಗೆ ಯಾರು ಏನ್ ಹುಡ್ಕೊಂಬಂದ್ರು ನಾವು ಇಲ್ಲ ಅಂತ ಹೇಳಲ್ಲ, ಮಾಡ್ಬಿಡು ಅಷ್ಟೇ. ರೇಟು ಡೇಟು ಶೂಟ್ ಸಿಂಪಲ್ ಫಿಲಾಸಫಿ ಅಷ್ಟೇ. ಇವ್ರು ಹೇಳಿದ್ರು ನನಗೆ, ಅಚ್ಯುತ್ ಕುಮಾರ್, ಲೇ ಪಿಡೆ ಏನ್ ಸಿಗುತ್ತಾ ಮಾಡ, ಚೆನ್ನಾಗಿ ಇಟ್ಟಾಯ್ತಾ ಗುರ್ತಿಡಿತಾರೆ, ಫ್ಲಾಪ್ ಆದ್ರೆ ನಿನಗೆ ಜ್ಞಾಪಕ ಇರಲ್ಲ 10 ವರ್ಷ ಆದ್ರೆ. ಸ್ಕ್ರಿಪ್ಟ್ ಆರಿಸ್ಕೋಬೇಕು, ಚೆನ್ನಾಗಿ ನೋಡಬೇಕು. ಐ ಡೋಂಟ್ ಬಿಲೀವ್ ಇನ್ ಅದೆಲ್ಲ. ನಿಜ ಹೇಳ್ತೀನಿ, ಅವ್ರು ಆ ಥರ ಹೇಳೋರ್ ಬಗ್ಗೆ ಅತೀವವಾದ ಗೌರವ ಇದೆ. ಬಟ್ ಅದೆಲ್ಲ ನನಗೆ ಪ್ರಾಬಬ್ಲಿ 90% ಕ್ಯಾರೆಕ್ಟರ್ಸ್ ನಂಗೆ ಸಿಕ್ಕಿರೋದೆಲ್ಲ ಹೆಂಗೆ ಗೊತ್ತಾ? ಇವಾಗ ಪರಮ್ಗೆ ಆಫರ್ ಮಾಡಿರ್ತಾರೆ, ಅವ್ರು ಒಪ್ಪಿರಲ್ಲ. ಸರ್ ಪಿಡಿಗೆ ಹೇಳೋಣ, ಹಂಗೆ ಸಿಕ್ಕಿ. ನಾನು ಐ ಥಿಂಕ್ ಎವ್ರಿಬಡಿ ವಿಲ್ ಅಗ್ರಿ ವಿತ್ ಮೀ. ಎಲ್ಲಾರ್ಗು 80% ಸ್ಟ್ರೈಕ್ ರೇಟ್ ಇದು. ಅವ್ನಿಗೆ ಆಗಲ್ಲ ಅಂತಾನೆ ಇವನಿಗೆ ರೋಲ್ ಸಿಕ್ಕಿರು, ಲೈಕ್ ಪ್ಲಾನ್ ಬಿ. ಓಕೆ. ಸೊ ಹಂಗೆ ಏನೋ ಅದೃಷ್ಟ. ಇಲ್ಲ, ನನಗೋಸ್ಕರನೇ ಒಂದಷ್ಟು ಪಾತ್ರ ಕ್ರಿಯೇಟ್ ಆಗಬೇಕು ಅಂತೆಲ್ಲ ಕೆಲವರು. ಏನು ಸಾರ್ ಅವ್ನು ಯಾರೋ ಬಿಟ್ಟು ಅಂತ ಕರೆದ್ರೆ ಅದು ಆ ಥರದಲ್ಲಿ ಏನೂ ಇದಿಲ್ಲ ನಿಮಗೆ, ನನಗೆ ಅಂತಲೇ ಇರ್ಬೇಕು ಪಾತ್ರ ಅಂತೆಲ್ಲ ನಿಮ್ಮ ಡಿಮ್ಯಾಂಡ್ಸ್ ಇಲ್ಲ. ಒನ್ ಡೇ ಕರೆದ್ರೆ ಓಕೆ ಹೋಗ್ಬಿಡ್ತೀರ, ಡೇಟು ಶೂಟು. ಅಲ್ಲ, ನಾನು ಎಂಜಾಯ್ ಮಾಡ್ತೀನಿ. ನಾನು ಯಾವುದನ್ನು ಎಂಜಾಯ್ ಮಾಡ್ದಿರಲ್ಲ. 1 ದಿನ ಕರೆದ್ರೂ ಎಂಜಾಯ್ ಮಾಡ್ತೀನಿ, 10 ದಿನ ಕರೆದ್ರೂ ಎಂಜಾಯ್ ಮಾಡ್ತೀನಿ. ಕೇಳ್ಬೋದು, ನಾವು ಆ್ಯಕ್ಟ್ 1978 ಶೂಟಿಂಗ್ ಹೋದಾಗ 14 ದಿವಸನೂ ಮಾಡಿರೋ ರೀಲ್ಸ್ ಎಷ್ಟು ಪಾಪ್ಯುಲರ್ ಆಯ್ತು. ಮತ್ತೆ ಮಾಡಿಸಿದ್ರು ನನ್ನ ಹತ್ರ. ಬರೀ ಹುಚ್ಚನ ಈ ಥರ ರೀಲ್ಸ್ ಮಾಡಿದ್ರು. ನಾನು, ರಾಘೋಜಿ ಮಗ, ಬಿ ಸುರೇಶ್ ಅವ್ರನ್ನೂ ಬಿಡಲಿಲ್ಲ, ಕೃಷ್ಣ ಹೆಬ್ಬಾಳೆ ಎಲ್ಲಾರನ್ನೂ ಹಾಕೊಂಡು ರುಬ್ಬಿ, ಮನ್ಸೋರೆ, ವೀರು. ಹೆಂಗಾಗ್ಬಿಡ್ತಂದ್ರೆ ಸೆಟ್ಟಲ್ಲಿ ನಮ್ಮ ಗಲಾಟೆ, ಕಿರಣ್ ನಾಯಕರು ಎಲ್ಲ ಸತ್ಯ ಹೋಗ್ಬಿಟ್ರಲ್ಲ ಪಾಪ, ಯೋಗರಾಜ್ ಭಟ್ರು ಮಾವ ಅವರು ಎಲ್ಲ ಒಂದು ಕೆಟ್ಟ ಗ್ಯಾಂಗ್ ಸೇರ್ಬಿಟ್ಟಿದ್ವಿ ಸರ್. ಅಲ್ಲಿ ಹೋಗಿ ಕೊನೆಗೆ ಇವರು ಮನ್ಸೋರೆ ಎಷ್ಟಂತ ಹೇಳ್ತಾರೆ, ಸತ್ಯ ಹೆಗಡೆ ಹತ್ರ ಇಳ್ಸಕ್ಕೆ ಶುರು ಮಾಡ್ಬಿಟ್ರು. ಸೈಲೆಂಟಾಗಿ ಸತ್ಯ ಹೆಗಡೆ ಗೊತ್ತಲ್ಲ, ಮಾತೇ ಆಡಲ್ಲ. ಯಪ್ಪ ಬಂದ್ಬಿಟ್ಟು ಹೇಳೋರು, ನಿಮಗೆಲ್ಲ ಶಾರ್ಟ್ ಆಗಿದೆ, ಲೈಟ್ ಸೆಟ್ ಮಾಡ್ತೀವಿ, ಸ್ವಲ್ಪ ಹೊರಗಡೆ ಹೋಗಿ. ಮಾಡ್ತಿರೋದು ಆಫೀಸ್ ಶಾರ್ಟು, ಲೈಟ್ ಫಿಕ್ಸು, ಸೆಟ್ ಮಾಡೋ ಅವಶ್ಯಕತೆನೇ ಇಲ್ಲ. ಒಟ್ನಲ್ಲಿ ಹೊರಗೆ ಹೋಗ್ಬೇಕು ನಾವು, ಅಲ್ಲಿ ನಮ್ಮ ಗಲಾಟೆ ತಡ್ಕೊಳಕ್ಕಾಗಲ್ಲ. ಆ ಥರ ಎಲ್ಲಿದ್ರು ಎಂಜಾಯ್. ಹೀಗೆ ಹೋದ್ರೆ ಪಾಂಡುಪುರ ಬರುತ್ತಾ? ಹಿಂಗೇ ಹೋದ್ರೆ ಕೈ ನೋವು ಬರ್ತದೆ. ನನ್ನನ್ನ ದ್ವೇಷಿಸೋರ್ನ ನಾನು ಮೀಟ್ ಮಾಡಿಲ್ಲ. ಮೇ ಬಿ ಗೊತ್ತಾಗಿಲ್ಲ ನನಗೆ. ಐ ಡೋಂಟ್ ನೋ, ಐ ಹ್ಯಾವ್ ನಾಟ್ ಮೆಟ್ ಎನಿಬಡಿ ಹೂ ಹೇಟ್ಸ್ ಮೀ. ಬಟ್ ನೀವು ಈಗ 44 ರಿಟೈರ್ ಆದ್ರಲ್ಲ, ಸೊ ಲೈಫ್ ನಡೀತಾ ಇದೆ, ಆರಾಮಾಗಿದೆ. ರಿಸ್ಕ್ ಅಂತಾರೆ, ಬಹುಶಃ ಇವಾಗ ನಡೀತಾ, ನಾಳೆ ನಿಂತೋಗ್ಬಿಡುತ್ತೆ ಇಂಥ ಭಯಗಳಿಲ್ಲ. ನಿಂತೋದ್ರೆ ನಿಂತೋಯ್ತು ಸಾರ್, ಏನು ಮಾಡೋಕ್ಕಾಗುತ್ತೆ? ನಿಂತೋಗುತ್ತೆ ಅಂತ ಬೈದಲ್ಲಿ ಬದುಕೋಬದ್ಲು ಅದಕ್ಕೆ ಪ್ರಿಪೇರ್ ಆಗೋದು ಬೆಟ್ರ್ ಅಲ್ವಾ? ಏನು ಬೇಕಾಗ್ಬೋದು? ದುಡ್ಡು ಬೇಕಾಗ್ಬೋದು. ದುಡ್ಡಿಗೆ ಏನು ವ್ಯವಸ್ಥೆ ಬೇಕೋ ಅದು ಮಾಡ್ಕೊಳ್ಳಿ, ಸೇವಿಂಗ್ ಮಾಡ್ಕೊಳ್ಳಿ. ಬದುಕಕ್ಕೆ ದುಡ್ಡು ಬೇಕು, ಮಾಡ್ಕೊಳ್ಳಿ. ಆಗ್ತಾ ಇಲ್ವಾ? ಕಷ್ಟಪಡಿ, ಹುಡುಕಿ, ಸಿಗುತ್ತೆ ಸರ್. ಕಷ್ಟಪಟ್ರೆ ನಮ್ಮ HN, ಅಗೇನ್ ಗೋಯಿಂಗ್ ಬ್ಯಾಕ್ ಟು HN, ಕಷ್ಟಪಡದೆ ನಿನಗೆ ಏನು ಸಿಗಲ್ಲ. ನಿಂಗೆ ದೋಸೆ ತಿಂತಾ ಇದೆಯಾ ನೀನು ಇವತ್ತು ಅಂದರೆ ನೀನು ಕಷ್ಟಪಟ್ಟಿದ್ಯಾ, ಅದಕ್ಕೆ ತಿಂತಾ ಇದೆಯಾ. ಪ್ರತಿಯೊಂದು ಅಗಳ ಅನ್ನಕ್ಕೂ ನೀನು ಅದೃಷ್ಟ ಮಾಡಿದ್ಯಾ, ಅದಕ್ಕೋಸ್ಕರ ಸಿಕ್ಕಿದೆ. ಸೊ ನಿಮ್ಮ ನಾಟಕದ ದಿನಗಳು? ನಾಟಕದ್ದು ನಮ್ಮದು ಭಾಳ ಹಳೆ ನಂಟು. ಕಾಲೇಜಲ್ಲಿ, ನ್ಯಾಷನಲ್ ಕಾಲೇಜಲ್ಲಿ ಇದ್ದಾಗ ಮಾಡ್ತಿದ್ದೆ.
ನಾನು ಮೋಸ್ಟ್ಲಿ ಬ್ಯಾಕ್ ಸ್ಟೇಜ್ ಕೆಲಸ ಮಾಡ್ತಿದ್ದೆ. ಸೆಟ್ಟು, ಪ್ರಾಪರ್ಟಿ, ಲೈಟು ಈ ಥರದ್ದು ಮಾಡ್ಕೊಂಡಿದ್ದೆ. ಯಾವುದೋ ಒಂದು ನಾಟಕದಲ್ಲಿ ಹೀರೋ ಏನೋ ಗಾಂಚಲಿ ಮಾಡ್ದ ಅಂತ ಆ ರೋಲ್ ನನಗೆ ಸಿಕ್ತು. ನಾಟಕದಲ್ಲೂ ಹಂಗೆ, ಈ ಸಿನಿಮಾ ಹೇಳೋದಂಗೆ ಆಕ್ಸಿಡೆಂಟಲ್ ಆ್ಯಕ್ಟರ್. ಎಲ್ಲ ಹೇಳ್ಕೊತಾರೆ ಗುರು, ನಾನು ಆಕ್ಸಿಡೆಂಟಲ್ ಆ್ಯಕ್ಟರ್ ಅದೇ, ನಾನು ದೇವರಾಣೆಗೂ ಆಕ್ಸಿಡೆಂಟಲ್ ಆ್ಯಕ್ಟರ್. ಇವಾಗ್ಲೂ ನಾನೊಬ್ಬ, ನನಗೆ ಬೇರೆಯವರು ಇವಾಗ ಪರಮೇಶ್ ನಮ್ಮ ನಾಟಕದಲ್ಲಿ ಆ್ಯಕ್ಟ್ ಮಾಡ್ತಿರೋವಾಗ ನೋಡಿದ್ರೆ ಮಗ ಏನು ಚೆನ್ನಾಗಿ ಮಾಡ್ತಾನೆ ಗುರು, ನಂಗೆ ಬರಲ್ವಲ್ಲ, ನಾನೊಬ್ಬ ನಟನ ಅಂತ ಅನ್ಸುತ್ತೆ. ಇವಾಗ ಎಷ್ಟೋ ಪಾತ್ರಗಳನ್ನು ನಾನು ಒಬ್ದಿರೋ ಕಾರಣನೂ ಅದೇ. ಇವಾಗ ನನಕ್ಕಿಂತ ಡಿಸರ್ವಿಂಗ್ ಆರ್ಟಿಸ್ಟ್ಗಳೇ ಎಲ್ಲರೂ, ನನಗೆ ಗೊತ್ತಿರೋ ಎಲ್ಲ ನಟರು ಆರ್ ಬೆಟರ್ ದೆನ್ ಮೀ. ಅವ್ರಿಗೆ ಸಿಗಬೇಕಾಗಿರೋದು ನನಗೆ ಇವಾಗ ನಾನು ಒಂದು ಪಾತ್ರ ಒಪ್ಕೊಂಡ್ರೆ ಆತರ ನನಗಿನ್ನ ಡಿಸರ್ವಿಂಗ್ ಆಗಿರೋ ಒಬ್ರಿಗೆ ಆ ಪಾತ್ರ ಸಿಕ್ತಿಲ್ಲ ಅಂತ ಅನ್ಸುತ್ತೆ. ಫಸ್ಟ್ ಅನ್ಸದ್ ನಂಗೆ ಅದೇ. ಇಲ್ಲ ಅಂದ್ರೆ ಮಾಡ್ತೀನಿ. ಇದು ಅವರು ಫೋನ್ ಮಾಡೋದ್ರಲ್ಲೇ ಗೊತ್ತಾಗೋಗುತ್ತೆ. ಫೋನ್ ಮಾಡಿ, ಸರ್ ನೀವು ಉಪ್ಪಿ ಸರ್ ಜೊತೆ ಮಾಡಿದ್ರಲ್ಲ ಹಂಗೆ ಮಾಡ್ಬಿಡಿ ಅಂತ ಹೇಳಿದ್ರೆ ಅಂಥದ್ದು ಮಾಡ್ತೀನಿ. ಬಟ್ ಈ ಕೆಲವರು ಕ್ಯಾಲ್ಕುಲೇಟೆಡ್ ಆಗಿ ಈ ಪಾತ್ರಕ್ಕೆ ಇಷ್ಟೇ ಬೇಕು, ನಾನು ಆಡಿಷನ್ ಮಾಡ್ತೀನಿ ಗುರು, ಒಂದು ಸೀನ್ ಕಳಿಸು ಅಂದ್ಬಿಟ್ಟೆ ಮಾಡೋದು. ಇಲ್ಲ ಕಷ್ಟ ಆಗುತ್ತೆ, ನನಗೂ ಒಪ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ. ಅದೆಲ್ಲ ನಾಟಕದ ಡಿಸಿಪ್ಲಿನ್. ಸಮುದಾಯದಲ್ಲಿ ಶುರು ಮಾಡಿದೆ. ಗಾಂಧಿ ಬಜಾರಲ್ಲೇ ಇತ್ತು ಸಮುದಾಯ ಹೌಸ್ ಅಂತ ಒಂದು ಮನೆ ಇತ್ತು. ಸಮುದಾಯ ಹೌಸಲ್ಲಿ ನಾನು, ಗಜ, ಆಮೇಲೆ ಗಜ ಗೊತ್ತಲ್ವ, ಸಂಚಾರಿ, ಗಜಾನನ ನಾಯ್ಕ, ನಾನು, ಗಜ, ಶ್ರೀವತ್ಸ, ಯಾದವ, ದೇವಾನಂದ, ಐ ಥಿಂಕ್ ತುಂಬ ಹೆಸರುಗಳು ಮರಿತಾ ಇದ್ದೀನಿ, ಬೇಜಾರು ಮಾಡ್ಕೊಬಿಡಿ, ಯಾರು ಬೈಕೊಬಿಡಿ. ನಂದ ಬರ್ತಿಲ್ಲ, ಜ್ಞಾಪಕ ಬರ್ತಿಲ್ಲ. ನಾವು ಇವೆಲ್ಲ ಒಂದು ಟೀಮ್ ಆಗಿದ್ರು. ಸುಮ್ಮನೆ ಹೋಗಿ ಟೈಮ್ ಪಾಸ್ ಮಾಡ್ತಾ ಇದ್ದೆ, ಅವ್ರಗಳ ಜೊತೆ ಇರ್ತಾ ಇದೆ, ನಾಟಕಗಳು ನೋಡ್ತಾ ಇದ್ದೆ, ಬ್ಯಾಕ್ ಸ್ಟೇಜ್ ಮಾಡ್ತಾ ಇದ್ದೆ, ಲೈಟ್ ಮಾಡ್ತಾ ಇದ್ದೆ. ಹಂಗೆ ಆ್ಯಕ್ಟಿಂಗ್ ಶುರುವಾಯಿತು. ಅದೇ ಆ್ಯಕ್ಟಿಂಗ್ ಶುರುವಾದ್ಮೇಲೆ ಯಾರು ಕರೆದ್ರೂ ಹೋಗಿ ಮಾಡ್ತಿದ್ದೆ, ನನಗೇನು ಮುಲಜೆ ಇರಲಿಲ್ಲ. ಸೊ ಹಂಗೆ ಡೈರೆಕ್ಷನ್, ನಾಟಕದ ಡೈರೆಕ್ಷನ್ ಮಾಡಿದೆ. ಯಾವುದೋ ಒಂದು ಶಾರ್ಟ್ ಇಂಗ್ಲೀಷ್ ನಾಟಕ, ಶಾರ್ಟ್ ಪ್ಲೇ ಫೆಸ್ಟಿವಲ್ಗೆ. ಆಮೇಲೆ ಹಿಂಗೆ ನಾಟಕಗಳು, ಆ್ಯಕ್ಟಿಂಗು. ನನಗೆ ಡೌಟು, ನನ್ನ ಮೇಲೆ ಡೌಟ್ ಬಂದಾಗೆಲ್ಲ ನಟ ಅಂತ ಹೇಳಿದ್ನಲ್ಲ, ನಟ ಅಂತ ಡೌಟ್ ಬಂದಾಗ ಒಂದು ನಾಟಕ ಮಾಡಿದೆ. ಯಾವ ಥರ ನಾಟಕ ಅಂದರೆ, ಓದ್ಸಲ ಲಾಸ್ಟ್ ಟೈಮ್ ಮಾಡಿದ್ದು ಸುರೇಶ್ ಅಂಗಳ್ಳಿ ಅವರು ಡ್ರ್ಯಾಗನ್ ಕಂಪನಿಯಿಂದ ಒಂದು ನಾಟಕ ಮಾಡಿದ್ರು. ಅದರಲ್ಲಿ ಒಂದು ರೋಲ್ ಮಾಡಿದೆ, ಮೇನ್ ರೋಲ್. ಅದಕ್ಕೆ ಬೇಕಾಗಿರೋ ಶ್ರಮ, ದುಡಿಮೆ, ಸಮಯ ಪ್ರಜ್ಞೆ, ಕಾನ್ಸಂಟ್ರೇಷನ್ನು. ಒಂದು ನಾಟಕ ಮಾಡಿದ್ರೆ ಒಂದು 5-6 ವರ್ಷ ಹಸಿರು ಹಾಗೆ ಉಳ್ಕೊಂಡಿರುತ್ತೆ. ಸೊ ಹಾಗೆ. ಸೊ ನಾಟಕ, ಫಿಲಮ್ ಮಾಡದಿದ್ರು ಆರಾಮಾಗಿರ್ತೀನಿ, ಟಿ ವಿಲಿ ಮಾಡಿದ್ರು ಆರಾಮಾಗಿರ್ತೀನಿ, ರೀಲ್ಸ್ ಮಾಡಿದ್ರು ಆರಾಮಾಗಿರ್ತೀನಿ. ನಾಟಕ ಮಾಡದಿದ್ರೆ ಸ್ವಲ್ಪ ಕಷ್ಟ ಆಗುತ್ತೆ, ಹಿಂಸೆ ಆಗುತ್ತೆ. ಓಕೆ. ಸೊ ಅದರಿಂದ ಸೀರಿಯಲ್, ಸಿನಿಮಾ ಕಂಟಿನ್ಯೂ ಆಗಬೇಕು. ಸೊ ಈಗ ಸೀರಿಯಲ್ಲು, ಸಿನಿಮಾ ಎರಡರಲ್ಲೂ? ಹಾಂ, ಒಂದು ಸೀರಿಯಲ್ ಮಾಡ್ತಿದ್ದೀನಿ, ಸೀತಾರಾಮ ಅಂತ, ನೆಗೆಟಿವ್ ಶೇಡು. ಸೊ ಆಮೇಲೆ ಫಿಲಮ್ಸ್ ನಡೀತಾ ಇದೆ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಇದ್ದೀರಾ? ಅಫ್ಕೋರ್ಸ್. ನನಗೆ ಇನ್ಸ್ಟಾಗ್ರಾಮ್ ರೀಲ್ಸ್ ಭಾಳ ಇಷ್ಟ. ನನ್ಗೆ ಮೊದಲಿಂದ ಡಬ್ ಸ್ಮ್ಯಾಶ್ ಅಂತ ಒಂದು ಬಂತಲ್ಲ, ಅವಾಗಿಂದನೂ ಮಾಡ್ತಾ ಇದ್ದೀನಿ, ನಿಮಗೂ ಗೊತ್ತು. ಆಗಿನ ಕಾಲದಲ್ಲಿ ನನಗೆ ಚೀಪ್ ಥ್ರಿಲ್ಸ್ ಅಂದರೆ ಭಾಳ ಇಷ್ಟ. ಚೀಪ್ ಥ್ರಿಲ್ಸ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ನಾವು. ಊಟ ಮಾಡಲಿಲ್ಲ, ಓಕೆ. ಹಿಂಗೆ ಎಲ್ಲ ನಮ್ಮ ತಂಡದವ್ರ ಹೆಸರುಗಳು ಕೇಳಿದ್ರೆ ನಿಮ್ಗೆ ಗೊತ್ತಾಗಿರ್ಬೇಕು. ಹಂಗೆ ಒಟ್ಟು ನಡೀತಾ ಇದೆ ಲೈಫ್. ಎಸ್. ಸೊ ಇದೇ ಮಾಡಬೇಕು, ಹಿಂಗೆ ಮಾಡಬೇಕು, ಲೈಫ್ ಪ್ಲಾನಿಂಗ್ ಹಿಂಗೆ ಈ ಥರದ್ದು ಅಚೀವ್ ಮಾಡ್ತೀನಿ ಅಂತ ಯಾವುದು? ಸರ್, ನಿರಾಸೆ ಆಗಕ್ಕೆ ಅದೇ ಮೇನ್ ಕಾರಣ. ಹಾಸಿಗೆಗಿನ್ನ ಕಮ್ಮಿ ಕಾಲಿರೋದು. ಇವಾಗ 6 ಅಡಿ ಇದ್ದೀನಿ ನಾನಂದ್ರೆ 7 ಅಡಿ ಹಾಸಿಗೆ ತೊಗೊಂಡ್ಬಿಟ್ರೆ ಕಮ್ಮಿ ಅನ್ಸಲ್ಲ. ಸೊ ನಾವು ಇಷ್ಟು ವರ್ಷ ಹರ್ಕೊಂಡು ದುಡ್ದಿರೋದೆಲ್ಲ ಹಾಸಿಗೆ ದುಡ್ಡು 7 ಅಡಿ ತೊಗೊಳಕ್ಕೆ. ಈಗ ಸ್ವಲ್ಪ ರಿಲ್ಯಾಕ್ಸ್ ಆಗಿದೆ. ಇನ್ನೇನು ಸಾರ್, ಜೀವನ ಹಿಂಗೆ ಪಟ್ಟಂತ ಹೋಗ್ಬಿಡುತ್ತೆ ಸಾರ್. ನಮ್ಮ ಅಪ್ಪು ಸರ್ನ ನೋಡಿ, ಅದಂತೂ ಅದಾದ್ಮೇಲಂತೂ ಒಂಥರ ಏನೋ ಫಿಲಾಸಫರ್ ಎಲ್ಲ ಇಲ್ಲ, ಫಿಲಾಸಫಿ ಏನಿಲ್ಲ, ಬಟ್ ಜೀವನ ಭಾಳ ಲೈಕ್ ಚಿಟಿಕೆ ಥರ. ಇರೋ ಅಷ್ಟು ದಿನ ನೆಮ್ಮದಿಯಾಗಿ ಖುಷಿಯಾಗಿದ್ದು ಹೋಗ್ಬೋದು. ಅಂಬರೀಷನ್ ಅಂತಾರ. ಸೊ ತುಂಬ ಪ್ಲಾನ್ ಮಾಡಿ, ಸ್ಟ್ರಾಟಜಿ ಮಾಡಿ ಕಷ್ಟ ಆಗುತ್ತೆ. ನಾನು ಹಿಂಗೆ ಮಾಡ್ತೀನಿ ಸರ್, ಇಂಥ ಒಂದು ಸಿನಿಮಾ ಮಾಡ್ತೀನಿ, ಇಂಥ ಒಂದು ನಾಟಕ ಮಾಡ್ತೀನಿ, ಇಂಥ ಸೀರಿಯಲ್ ಮಾಡ್ತೀನಿ. ಅದೆಲ್ಲ ಇದ್ದಷ್ಟು ನಿರಾಸೆಗಳು ಜಾಸ್ತಿ, ಡಿಪ್ರೆಷನ್ಗೆ ಹೋಗೋದು ಜಾಸ್ತಿ. ದುರಾಸೆಯೇ ದುಃಖಕ್ಕೆ ಮೂಲ ಕಾರಣ. ಆಸೆ ಇರಬೇಕು, ಆಸೆ ದುಃಖಕ್ಕೆ ಮೂಲ ಕಾರಣ ಒಪ್ಪಲ್ಲ, ದುರಾಸೆ ದುಃಖಕ್ಕೆ ಮೂಲ ಕಾರಣ. ಆಸೆ ಇಲ್ದಿರ ಅಂದರೆ ಬದುಕೋದು ಹೆಂಗೆ ಸರ್? ಇವಾಗ ನಾಳಿದ್ದು ವಿದ್ಯಾರ್ಥಿ ಭವನಲ್ಲಿ ದೋಸೆ ತಿನ್ಬೇಕಂತ ಪ್ಲಾನ್ ಮಾಡ್ಕೊಂಡಿದ್ದೀನಿ ಅಲ್ವಾ, ಹಂಗೆ ಅಷ್ಟು ಆಸೆಗಳು ಇರಬೇಕು, ದುರಾಸೆ ಮಾಡಬೇಕು. ಸೂಪರ್ ನಡೀತಾ ಇದೆ ಲೈಫ್. ಎಸ್. ಮಲಯಾಳಂ ಫಿಲಮ್ ಮಾಡಿದ್ದೀನಿ, ತೆಲುಗಲ್ಲಿ ಮಾಡಿದ್ದೀನಿ, ತಮಿಳ್ ಮಾಡಿಲ್ಲ. ಒಂದು ಸುಮಾರು ಜನ ಹೇಳಿದ್ದಾರೆ ನಿಮಗೆ ರೋಲ್ ಕೊಡ್ತೀನಿ ಅಂತ, ಕೊಟ್ಟಿಲ್ಲ. ಈ ಗಡ್ಡ ಬಿಡ್ತಾ ಇರೋದೇ ಅದಕ್ಕೆ. ನನಗೆ ಬ್ರ್ಯಾಂಡ್ ಆಗಿಬಿಟ್ಟಿದ್ದೀನಿ, ಒಳ್ಳೇದಾಗ ಕೆಟ್ಟದ ಬ್ರ್ಯಾಂಡ್ ಆಗಿಬಿಟ್ಟಿದ್ದೀನಿ ಕಾಮಿಡಿ ಅಂತ. ಸೊ ಸ್ವಲ್ಪ ಚೇಂಜ್ ಮಾಡೋಣ ಅಂತ ಗಡ್ಡ ಬಿಟ್ಟಿದ್ದೀನಿ.
ಯಾರು ಒಳ್ಳೆ ರೋಲ್ ಕೊಡ್ತಾರೇನೋ ಅಥವಾ ಲುಕ್ ಚೇಂಜ್ ಆಗಿದೆ ಅಂತ. ಹ್ಮ್. ಈ ಗಡ್ಡ ತೆಗೆದ್ರೆ ಕಾಮಿಡಿ ಪೀಸು. ಮೊನ್ನೆ ನನ್ನ ಫ್ರೆಂಡು ಆಸ್ಟ್ರೇಲಿಯಾದಿಂದ ಬಂದಿದ್ದ, ಅವಳ ಮಗನ ರಂಜಿತ ಗೊತ್ತಲ್ಲ ಸಿಂಗರ್. ನಾರ್ಮಲಿ ಮಕ್ಕಳು ನನ್ನ ಹತ್ರ ಬರಲ್ಲ, ಎದುರು ಸಾಯ್ತವೆ. ಅದೇನೋ ನೋಡಿದ ತಕ್ಷಣ ಹತ್ಕೊಳ್ಳೋ ಅಳಕ್ಕೆ ಶುರು ಮಾಡ್ಬಿಡ್ತವೆ. ಅವನೇನೋ ನನ್ನ ಹಚ್ಕೊಂಡ್ಬಿಟ್ಟಿದ್ದ. ನ್ಯೂ ಇಯರ್ ಪಾರ್ಟಿಗೆ ಹೋಗಿದ್ವಿ. ಹೋಗ್ತಾ ಸ್ವಾತಿ ಅಂತ ಒಂದು ನಮ್ಮ ಹೋಟ್ಲಿದೆ ಹಾಸನ ಹೈವೇಲಿ, ಅಲ್ಲೇ ನಿಲ್ಸೋದು ತಿಂಡಿಗೆ. ಅಲ್ಲೇ ನಿಲ್ಸಿದ್ವಿ, ಒಂದು ಟೇಬಲಲ್ಲಿ ಕೂತಿದ್ವಿ. ಭಾಳ ಮುದ್ದಾಗಿದ್ದ ಮಗು, ಎಲ್ಲ ಬಂದು ಮಾತಾಡ್ಸೋರು. ಆ ವೆಯ್ಟ್ರು ಬಂದ್ಲು, ಮಾತಾಡ್ಸಿದ್ಲು, ಹೋದ್ಲು. ವಾಪಸ್ ಬರ್ತಾನೋ ಅಲ್ಲೇ ಬಂದ್ವಿ. ಅವ್ನು ಮತ್ತೆ ನನ್ನ ಹತ್ರನೇ ಮಾತಾಡ್ಸ್ಲು ಹೋದ್ಲು. ಮೊನ್ನೆ ಚಿಕ್ಕಮಂಗ್ಳೂರಿಗೆ ಹೋಗಿದ್ವಿ ಯಾವುದೋ ರೋಟ್ರಿ ಫಂಕ್ಷನ್ಗೆ. ಮತ್ತೆ ಅದೇ ಹೋಟ್ಲಿಗೆ ಹೋದ್ವಿ. ಗಡ್ಡ ಎಲ್ಲ ಜಾಸ್ತಿ ಆಗಿತ್ತು. ಆಲ್ಮೋಸ್ಟ್ ಅದೇ ಟೇಬಲಲ್ಲೇ ಕೂತ್ಕೊಂಡ್ವಿ. ಆ ವೆಯ್ಟ್ರು ಬಂದ್ಲು, ಅವ್ನು ಎಲ್ಲಿ ಮೊಮ್ಮಗು ಕರ್ಕೊಂಬರ್ಲಿಲ್ಲ ಅಂದ್ಬಿಟ್ಟು. ಸೊ ಹಿಂಗೆ ಅಷ್ಟು ಚೇಂಜ್ ಆಗಿರೋದ್ರಿಂದ ಅದ್ರ ಒಳ್ಳೆ ರೋಲ್ ಸಿಗ್ಬೋದೇನೋ ನೋಡೋದು. ಕಮಲಾಸನ್ ರೇಂಜಿಗೆ ಪರ್ಫಾರ್ಮ್ ಮಾಡೋದಾದ್ರೆ. ಸೊ ನಾನು ಬಾಂಬೆಲಿದ್ದೆ ಏನೋ ಕೆಲಸಕ್ಕೆ. ಅವಾಗ ಫೋನ್ ಬಂತು, ಮಲಯಾಳಂ ಫಿಲಮ್ ಮಾಡ್ತೀರಾ ಅಂತ. ರಿಲಯನ್ಸ್ ಪ್ರೊಡಕ್ಷನ್. ಹಾಂ, ನಾನು ಡೈರೆಕ್ಟ್ರ್ ಯಾರು ಅಂತ ಕೇಳಿದೆ. ಶಾಜಿ ಎನ್ ಕರುಣ್ ಅಂದರು. ಹ್ಞೂ ಅಂದ್ಬಿಟ್ಟೆ. ದುಡ್ಡು ಕೇಳಲಿಲ್ಲ. ಶಾಜಿ ಎನ್ ಕರುಣ್ ಫಿಲಮ್ ಬಂದಮೇಲೆ ಯಾವ ಎರಡನೇ ಪ್ರಶ್ನೆ ಮಾಡಿ ಎಸ್ ಯಾಕೆ ಒಪ್ಕೊಂಡ್ಬಿಟ್ರಿ? ಶಾಜಿ ಎನ್ ಕರುಣ್ ಫಿಲಮ್ ಮೇಡಮ್, ನಾನು ದೂಸರ ಮಾತಾಡೋಲ್ಲ, ನೀವೇನು ಹೇಳಿದ್ರು ಅದಕ್ಕೆ ಒಪ್ಕೊಂಡು ಮಾಡ್ಬಿಡ್ತೀನಿ. ಸರಿ ಅಂದ್ಬಿಟ್ಟು ಒಪ್ಕೊಂಡೆ. ಅವರು ಇಲ್ಲೇ ಆರ್ ನಗರ ಆರ್ಚ್ ಹತ್ರ ಪಿಕ್ ಮಾಡ್ತೀನಿ, ಮೈಸೂರಲ್ಲಿ ಒಂದು ವಾರ ಪ್ಯಾಲೇಸಲ್ಲಿ, ಲಲಿತ್ ಮಹಲ್ ಪ್ಯಾಲೇಸಲ್ಲಿ ಶೂಟಿಂಗು ಅಂದರು. ಸರಿ, ನೀವು ನನ್ನ ಜೊತೆನೇ ಕಾರಲ್ಲಿ ಬನ್ನಿ, ನಿಮ್ಮ ಕ್ಯಾರೆಕ್ಟರ್ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗ್ತೀನಿ ಅಂದರು. ನನಗೆ ಆಡಿಷನಲ್ಲಿ ಅವ್ರು ಕೇಳಿದ್ದು ಒಂದೇ ಮಾತು, ನೀವು ಎಷ್ಟು ಹೈಟ್ ಇದ್ದೀರಾ ಅಷ್ಟೇ ಕೇಳಿದ್ರು. ಸರಿ ಬನ್ನಿ ಅಂತ ಕರ್ಕೊಂಡೋದ್ರು. ಕಾರಲ್ಲಿ ಹೋಗ್ತಾ ಅವ್ರು ಭಾಳ ವೆರಿ ಲರ್ನ್ಡ್ ಮ್ಯಾನ್ ಶಾಜಿ ಸರ್. ಕ್ಯಾಮ್ರಾಮ್ಯಾನ್ ಆಗಿರೋದ್ರಿಂದ ಅವ್ರು ಟೆಕ್ನಿಕಲಿ ಅಸ್ಟಾನಿಷಿಂಗ್ಲಿ ಸೌಂಡು. ಡೈರೆಕ್ಷನಲ್ಲೂ ಅಷ್ಟೇ. ಅವ್ರ ಮೇಕಿಂಗ್ ಈಸ್, ನೀವು ಪ್ರವಿ ಅಂತ ಒಂದು ಅವ್ರ ಫಿಲಮ್ ಇದೆ ನೋಡ್ಬಿಡಿ. ಆ ಮೇಕಿಂಗ್ ಇದೆಯಲ್ಲ ಒಂಥರ ಮೈ ಜುಮ್ಮನ್ನದು ನನಗೆ ನೋಡಿದ್ರೆ. ಸೊ ಅವರನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿಕೊಂಡು ಅಯ್ಯಪ್ಪನ ದೇವಸ್ಥಾನದ ಬಗ್ಗೆ ಅಂದರೆ ಒಂಥರ ಭಂಡಾರ. ಅವ್ರ ಲೈಬ್ರರಿ, ಅವರು ಮಾತಾಡ್ತಾ ಇದ್ರೆ ಲೈಬ್ರರಿ ಕೇಳ್ಕೊಂಡು ಹೋದ್ವಿ. ಮೈಸೂರಿಗೆ ಹೋದ್ವಿ, ಎಲ್ಲ ಇತ್ತು. ಕ್ಯಾರೆಕ್ಟರ್ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ರು. ನನಗೆ ಅವರ ಅಸಿಸ್ಟೆಂಟ್ ಒಬ್ಬ ಬೇಕು ಅಂದೆ. ಅವನ ಹತ್ರ ಡೈಲಾಗ್ ಎಲ್ಲ ಫೋನಲ್ಲಿ ರೆಕಾರ್ಡ್ ಮಾಡ್ಕೊಂಬಿಟ್ಟು ಕಿವಿಗೆ ಹಾಕೋಬಿಟ್ಟು, ಅದು മലയാളം പീരിയഡ് മലയാളം 1930-40 മലയാളം. ഒരു മുഖ്യമായ കാര്യം പറയാൻ വേണ്ടിയിട്ടാണ് ഞാനിവിടെ നിൽക്കുന്നത്. ഈ ഇരിക്കുന്ന എൻ്റെ മോള് രേവമ്മ. ಮಲಯಾಳಂ ಬರೋರಿಗೆ ಅದು ಬರಲ್ಲ, ನನಗೆ ಒಂದು ಅಕ್ಷರ ಮಲಯಾಳಂ ಬರಲ್ಲ. ನನಗೆ ಅಷ್ಟೊಂದು ಡೈಲಾಗ್ಗಳು. ಸೊ ಅವನ ಹತ್ರ ಡೈಲಾಗ್ ಎಲ್ಲ ರೆಕಾರ್ಡ್ ಮಾಡ್ಕೊಂಡು ಕಿವಿಗೆ ಹಾಕೋಬಿಡು. ನಾಳೆ ಡೈಲಾಗ್ ಎಲ್ಲ ಮಾಡಿ ರೆಕಾರ್ಡ್ ಮಾಡ್ಕೊಂಡು ಕಿವಿಗೆ ಹಾಕ್ಕೊಂಡು ಹೇಳ್ಕೊಂಡು ಹೋದೆ. ಶೂಟಿಂಗ್ ಸ್ಪಾಟ್ಗೆ ಹೋದೆ. ಫಸ್ಟ್ ಸೀನ್ ಏನು ಅಂದರೆ ಒಂದು ದೊಡ್ಡ ರೂಮಲ್ಲಿ ನಾನು ಹಾಸಿಗೆ ಮೇಲೆ. ಅದಕ್ಕೆ ಗೆಟಪ್ಪು ಅದ್ಭುತವಾಗಿ ಮಾಡಿದರು. ಫುಲ್ ಶೇವ್, ಫಸ್ಟ್ ಟೈಮ್ ಲೈಫಲ್ಲಿ ತಲೆ ಶೇವ್ ಮಾಡಿದ್ದು. ಇದು ಫಸ್ಟ್ ಟೈಮ್ ಲೈಫಲ್ಲಿ ಗಡ್ಡ ಬಿಟ್ಟಿದ್ದ ಥರ ಫುಲ್ ತಲೆ ಶೇವ್ ಮಾಡಿ ಹುಬ್ಬಿಗೆ ಮೇಕಪ್ ಮಾಡಿಬಿಟ್ಟು ಮುಖದ ಮೇಲೆ ಒಂದು ಕೂದಲಿಲ್ಲ ಹಂಗೆ ಮಾಡಿಬಿಟ್ಟಿದ್ರು. ಅದನ್ನ ನೋಡ್ಬಿಟ್ಟು ನನಗೆ 3 Idiotsಗೆ ಆಡಿಷನ್ಗೆ ಫೋನ್ ಬಂತು. ನಾನು 3 Idiot ಆಡಿಷನ್ಗೆ ಕರೆಂಟ್ ಫೋಟೋಸ್ ಕಳಿಸಿದಾಗ ಇಷ್ಟು ಹೆಂಗಾಗಿದ್ದೀರ ನೀವು ಅಂತ ಆ ಫಿಲಮ್ ನೋಡ್ಬಿಟ್ಟಿದ್ದಾರೆ ಅವರು. ಅದು ನೋಡಿ ಹಂಗಿದ್ದೀನಿ ಅಂತ. ಈಗ ಇಷ್ಟು ಹೆಂಗಾಗಿದ್ರ? ಸಾರಿ ಆಗಲ್ಲ, ಲೆಕ್ಚರರ್ ರೋಲ್ಗೆ. ಅಲ್ಲೂ ಲೆಕ್ಚರರ್ ರೋಲ್ಗೆ ಇಲ್ಲ, ಬೆಂಗಳೂರಲ್ಲಿ ಶೂಟ್ ಆಯ್ತಲ್ಲ. ಸರಿ, ಅಲ್ಲೋದೆ. ಫಸ್ಟ್ ಸೀನು ಹಿಂಗೆ ಕೂತ್ಕೊಂಡೆ, ಹಿಂಗೆ ಬಂದರೆ. ಆಮೇಲೆ ಅಸಿಸ್ಟೆಂಟ್ ನನಗೆ ಅದೇ ವಾಯ್ಸ್ ರೆಕಾರ್ಡ್ ಮಾಡ್ಕೊಂಡಲ್ಲ, ಅವನ್ನ ಕೇಳಿದೆ. ಯಾರಿಗೂ ಇಂಗ್ಲೀಷ್ ಬರಲ್ಲ, ಕ್ಯಾಮ್ರಾ ವುಮನ್. ಯಾಕೆಂದರೆ ಹೆಣ್ಣು ಕತೆ ಹೇಳ್ತಿರೋದ್ರಿಂದ ಶಾಜಿ ಸರ್ ಒಂದು ಲೇಡಿನ ಕ್ಯಾಮ್ರಾ ವುಮನ್ ಮಾಡಿದರು. DOP ಬಸ್ ಲೇಡಿ. ಅವ್ರಿಗೆ ಬರೋದು ಶಾಜಿ ಸರ್ ಮಾತಾಡೋರು. ಇವ್ನು ಒಂಚೂರು ಹರ್ಕು ಇಂಗ್ಲೀಷ್ ಬರೋದು. ಇನ್ನು ಯಾರಿಗೂ ಇಂಗ್ಲೀಷು ಬರಲ್ಲ ಸೆಟ್ಟಲ್ಲಿ. ಸೊ ಬಂದರು. ನೋಡಿದ್ರೆ ಈಗ ಬರ್ತಾರೆ, ಅವ್ರು ಬರ್ತಾರೆ, ನಿಮ್ಮ ಶೂ ತೆಗೆದು ನಿಮ್ಮ ಕಾಲು ಹೊತ್ತಾರೆ, ನೀವು ದುಃಖದಲ್ಲಿದ್ದೀರಾ, ಇಲ್ಲಿಂದ ಹೊರಡು ಅಂತ ಏನೋ ಮಲಯಾಳಂ ಅಷ್ಟೇ ಡೈಲಾಗ್ ಇದ್ದಿದ್ದು. ಸೀನು ರೆಡಿ ಇದೆ. ಬಂದರು ಎಲ್ಲ ಇಡೀ ಸೆಟ್ಟು ಚಕ ಅಂತ ಫುಲ್ ಒಂಥರ ಇದ್ದಕ್ಕಿದ್ದಂಗೆ ಬೆಂಕಿ ಎದ್ದಂಗೆ ಆಗೋಯ್ತು ಎಲ್ಲ. ನಾನು ಯಾರು ಬಂದರು ಹೀರೋ ಸರ್ ಯಾರು ಅಂತ ನೋಡಿದ್ರೆ ಮಮ್ಮೂಟಿ. ನನ್ನ ಕಾಲು ಶೂ ಬಿಚ್ಚಿ ಕಾಲು ಹೊತ್ತೋದು ಮಮ್ಮೂಟಿ. ನನಗೆ ಅಲ್ಲೇ ನಡ್ಕ. ಮಮ್ಮೂಟಿ ಅಂದರೆ ನಾವು ಎಷ್ಟು ವರ್ಷದಿಂದ ನೋಡ್ಕೊಂಬಂದಿರೋದು. ಇವತ್ತಿಗೂ ಮಮ್ಮೂಟಿಯ ಮೊನ್ನೆ ಫಿಲಮಲ್ಲಿ ಹೆಂಗೆ ಮಾಡಿದ್ದಾರೆ, ಅದ್ಭುತ ನಟ. ಅವ್ರ ಜೊತೆ ನಾನು ಆ್ಯಕ್ಟ್ ಮಾಡೋಕ್ಕೆ ಸಿಕ್ಕಿದ್ದು ನನಗೊಂಥರ ಐ ಥಿಂಕ್ ಒನ್ ಆಫ್ ಮೈ ಬೆಸ್ಟ್ ಎಕ್ಸ್ಪೀರಿಯನ್ಸಸ್. ಅವ್ರು ಬಂದರು, ನಾನು ಅವ್ರು ನೋಡಿ ಅಲ್ಲೇ ಫುಲ್ಲು ಕೈಕಾಲು ಗಡಗಡ ನಡಗಿ ವೀಕ್ ಆಗ್ಬಿಟ್ಟಿದೆ. ಸೊ ಅವ್ರು ನನ್ನ ನೋಡಿದ್ರು, ಗೊತ್ತಾಯ್ತು ಅನ್ಸುತ್ತೆ ಎಷ್ಟು ಜನ, ನನ್ನಂತ ಎಷ್ಟು ಜನ ನೋಡಿರಲ್ಲ. ಅವ್ರು ಹೇಳಿದ್ರು, ಕನ್ನಡದಲ್ಲಿ ಎಷ್ಟು ಚೆನ್ನಾಗಿ ಮಾತಾಡಿದ್ರು.
ಕನ್ನಡ ಬರುತ್ತಾರೆ. ತುಂಬ ಚೆನ್ನಾಗಿ ಮಾತಾಡೋರು ಕನ್ನಡ, ಮಲಯಾಳಂ ಆ್ಯಕ್ಸೆಂಟು ಮಾತಾಡ್ಬಿಟ್ಟು ನೀವೇನು ಯೋಚನೆ ಮಾಡಬೇಡಿ, ಆರಾಮಾಗಿ ಮಾಡಿ, ಕ್ಯಾಶುವಲ್ ಆಗಿ ಮಾಡಿ. ಸರ್ ಎಲ್ಲ ಸರ್ ನೀವು ಹೇಳಿದ್ದೆಲ್ಲ ಗೊತ್ತು ಸರ್ ನನಗೆ, ಆದರೆ ನೀವು ಮಮ್ಮೂಟಿ ಸರ್, ನಿಮಗೆ ಗೊತ್ತದು ನೀವು ಮಮ್ಮೂಟಿ, ಅದು ಆ ಲೆವೆಲಲ್ಲಿ ಇದ್ದೀರಾ ನೀವು, ಆ ರೇಂಜಲ್ಲಿ ಇದ್ದೀರಾ ಅಂತ ಗ್ರೇಟ್ ನಟ. ಇವಪ್ಪ ಹೇಳೇ ಇಲ್ಲ ನನಗೆ ನಿಮ್ಮ ಜೊತೆ ಮಾಡಬೇಕು ಅಂತ, ಬರೀ ಹೈಟ್ ಎಷ್ಟು ಅಂತ ಕೇಳ್ಬಿಟ್ರು. ಅದು ಯಾಕೆ ಕೇಳಿದ್ದಾರೆ ಅಂದರೆ ನೀವು ನನಗಿನ್ನ ಉದ್ದ ಇರಬೇಕು, ಅದಕ್ಕೆ ನೀವು ನನಗಿಂತ ಉದ್ದ ಇರಬೇಕು, ಅದಕ್ಕೆ ಕೇಳಿದ್ದಾರೆ. ಎಂಥ ಎಕ್ಸ್ಪೀರಿಯನ್ಸ್ ಅಂದರೆ ಒಂದು ಸೀನ್ನಲ್ಲಿ ಆ ಒಂದು ಗೋಡೆಯಿಂದ ಹಿಂಗೆ ಹೊರಗಡೆ ಬರ್ತೀನಿ, ಹಿಂಗೆ ಒಳಗಡೆ ಹೋಗ್ತೀನಿ, ಕ್ಯಾಮ್ರಾನ ಅಲ್ಲೆಲ್ಲೋ ಇಟ್ಟಿದ್ದಾರೆ, ಒಂದು 200 ಅಡಿ ದೂರ ಇದೆ ಆ ಕಾರಿಡಾರ್, ಗೊತ್ತಲ್ಲ ಲಲಿತ್ ಮಹಲ್ ಪ್ಯಾಲೇಸ್. ನಾನು ಹಿಂಗೆ ಬಂದ್ಬಿಟ್ಟು ಹಿಂಗೆ ಹೋಗು ಅಂದರು. ಸರಿ ಸರ್ ಅಂದೆ, ಕೇಳ್ಕೊಂಡೆ. ಸರ್ ಯಾಕೆ ಮಾಡ್ತಾಯಿದ್ದೀನಿ ನೀವು, ಏನು ನೀವು ಹಿಂಗೆ ಬಂದ್ಬಿಟ್ಟು ಹಿಂಗೆ ಹೋಗೋದು ಅವ್ರನ್ನ ಕೊಲ್ಲಕ್ಕೆ ಡಿಸೈಡ್ ಮಾಡಿದ್ದೀರಾ, ಯಾರನ್ನ ಮಮ್ಮೂಟಿನ. ಸೊ ನಾನು ಹಿಂಗೆ ಬಂದ್ಬಿಟ್ಟು ಹಿಂಗೆ ಹೊರಗಡೆ ಬಂದೆ ಅಂದ್ಬಿಟ್ಟು ಹಿಂಗೆ ಒಳಗಡೆ ಹೋದೆ. ಕಟ್ ಯಾಕ್ಟಿಂಗ್ ಯಾಕೋ ಮಾಡ್ತಾ ಇದ್ದೆ ನೀನು, ಅಷ್ಟು ಎಕ್ಸ್ಪ್ರೆಷನ್ನು ಮಾಡೋಂಗಿಲ್ಲ, ಬಾ ಹೋಗು ಅಷ್ಟೇ. ಸರಿ ಏನಿಲ್ಲ ಹಿಂಗೆ ಬಾ ಹಿಂಗೆ ಹೋಗು ಅಂದೆ ಅಷ್ಟೇ. ನನ್ನ ಮುಖ ಹಿಂಗೆ ಸ್ವಲ್ಪ ಹಿಂಗೆ ರಿಲ್ಯಾಕ್ಸ್ ಮಾಡಿ ಇಷ್ಟೇ ಮಾಡಿದ್ದು, ಅಂದರೆ ತುಂಬ ಸಟ್ಲಾಗಿ ಮಾಡಿದೆ. ಅದೇ ಬೇಡ ಅಂದ್ಬಿಟ್ರು. ಸೆಕ್ಸಿ ಎಕ್ಸ್ಪೀರಿಯನ್ಸ್, ಆ ಥರ ಕಷ್ಟ. ಇಲ್ಲೂ ಡೈರೆಕ್ಟರ್ಗಳ ಜೊತೆ ಕೆಲಸ ಮಾಡ್ತೀನಿ. ಯಾರು ಆ್ಯಕ್ಟಿಂಗ್ ಬರಲ್ಲ ಸರಿ. ಆದರೆ ಯಾವ ಫಿಲ್ಮ್ ಅದು? ಕುಟ್ಟಿ ಸ್ರಾಂಕ್ ಅಂತ, ಎಷ್ಟು 7 ನ್ಯಾಷನಲ್ ಅವಾರ್ಡ್ ಏನೋ ಬಂತು. ಬೊಂಬಾಟ್ ಎಕ್ಸ್ಪೀರಿಯನ್ಸ್ ಮಾತ್ರ ಅದು ಸೂಪರ್. ಸೊ ಎಷ್ಟು ದಿವಸ ಆಯ್ತದ ಟೋಟಲ್? 12 days. ಸೂಪರ್. ಮೈಸೂರು ಪ್ಯಾಲೇಸ್. ಗ್ರೇಟ್. ಮತ್ತು ಮಲಯಾಳಮಲ್ಲಿ ಹೋಗಿ ಸೆಟ್ಲ್ ಆಗಲಿಲ್ಲ ನೀವು? ಅವ್ರು ಹೇಳಿದ್ರು, ಶಾಜಿ ಸರ್ ಹೇಳಿದ್ರು, ನೀನು ನನಗೆ ತುಂಬ ಇಷ್ಟ ಆಗಿದೆಯಾ, ನೀನು ಮಲಯಾಳಂ ಕಲ್ತ್ರೆ ನಾನು ಮಾಡೋ ಫಿಲಮಲ್ಲೆಲ್ಲ ಒಂದು ರೋಲ್ ಕೊಡ್ತೀನಿ. ನೀವು ಟೆನ್ಷನ್ ತಗೊಳಕ್ಕೋಲ್ಲ ಕಲಿಯಕ್ಕೆ? ಆಗಲ್ಲ ಸರ್, ತಮಿಳು ಬರುತ್ತೆ, ತೆಲುಗು ಬರುತ್ತೆ, ಮಲಯಾಳಂ ಬರಲ್ಲ ಸರ್, ಕಷ್ಟ, ಅದು ಭಾಳ ಕಷ್ಟ. ಈ ವೆಬ್ ಸೀರೀಸ್ ಎಲ್ಲ ಟ್ರೆಂಡ್, ಬಹುಶಃ ನಿಮ್ಗೆ ತುಂಬ ಡಿಮ್ಯಾಂಡ್ ಇರಬೇಕು ಈ ವೆಬ್ ಸೀರೀಸಲ್ಲಿ, ಯಾಕಂದ್ರೆ ವೆಬ್ ಸೀರೀಸ್ಗಿಂತ ಕ್ಯಾರೆಕ್ಟರ್ ಹುಡುಕ್ತಾ ಇರ್ತಾರೆ. ಒಂದೆರಡು ಮಾಡಿದ್ದೀನಿ ನಾನು ಆಲ್ರೆಡಿ. ಇವಾಗ ಯಾವುದೋ ಒಂದು ತೆಲುಗುದೊಂದು ಆಡಿಷನ್ ಕೊಡಬೇಕು. ಅಂದರೆ ಮೊಬೈಲಲ್ಲಿ ಮಾಡಿ ಕಳಿಸ್ತೀರಾ? ಹಾಂ, ಇವಳೇ ಇದೆ, ನನ್ನ ಮಗಳು ಶೂಟ್ ಮಾಡ್ತಾಳೆ, ನಾನು ಕಳಿಸ್ತೀನಿ. ಸೊ ಈಗ ಆಡಿಷನ್ಸ್ಗೆ ಅಲ್ಲಿ ಹೋಗಂಗಿಲ್ಲ, ಈಗ ಮಾಡಿ ಕಳಿಸೋಷ್ಟೇ ಸದ್ಯ. ಇಲ್ಲ, ಕೆಲವ್ರು ಇದ್ದಾರೆ, ಕೆಲವು ಡೈರೆಕ್ಟರ್ಸ್ ಕರೆಸ್ತಾರೆ, ಇನ್ನು ಅಲ್ಲೇ ಕರೆಸ್ತಾರೆ, ಇಲ್ಲ ಅವರೇ ಬರ್ತಾರೆ ಅವ್ರಿಗೆ ಬೇಕಾಗಿರೋ ರೋಲ್ ಅಂದರೆ. ಎಸ್, ಸೂಪರ್. ಥ್ಯಾಂಕ್ ಯು ಸತೀಶ್, ಥ್ಯಾಂಕ್ ಯು. ಪಿಡಿ ಕಾಫಿ ಬೇಕು, ಮಾಡ್ಕೊಡೋ ತನಕ ಸ್ವಲ್ಪ ತಾಳ್ಮೆಯಿಂದ ಇರಬೇಕು. ಇಲ್ಲಿ ನಮ್ಮಮ್ಮ ಕ್ಲಾಸ್ ತಗೋತಾ ಇದ್ದಾರೆ ನೋಡಿ. ಅಲ್ಲಿಗೆ ತಾರತಮ್ಯ, ಇಲ್ಲಿ ಜಗಳ, ಕೋಪ, ತಾಪ, ಸಿಟ್ಟು ಬರೋದೇ ಇದೆ. ಸುನೀತಾ, ರುಕ್ಮಿಣಿ ಇನ್ನೊಬ್ರು ಬಂದಿಲ್ಲ ಇವ್ರ ಕ್ಲಾಸ್ಗೆ. ಇವ್ರು ಬಾಂಬೆಲಿ ಇಡ ನಮ್ಮ ಸೋದರತ್ತೆ. ಬಾಂಬೆ ಮುಂದಿರೋದವರು? ಅಲ್ಲ, ಅಲ್ಲಿಂದ ಆನ್ಲೈನ್ ಕ್ಲಾಸ್ ತಗೋತಾರೆ. ವಸಂತ, ಸಾಕಮ್ಮ. ಹೇಗಿದ್ದೀರಿ ಎಲ್ರು? ಚೆನ್ನಾಗಿದ್ದೀನಿ. ಕಲಾ ಮಾಧ್ಯಮ ಅಂತ ಒಂದು ನಮ್ದು ಚಿಕ್ಕದೊಂದು ಯೂಟ್ಯೂಬ್ ಚಾನಲ್ ಇದೆ. ಚಿಕ್ಕದಲ್ಲ, ದೊಡ್ಡದು. ಅವ್ರು ಹೇಳ್ಕೊಂತ ಚಿಕ್ಕದು ಅಂತ. ಇವ್ರ ಮಗನ ಇಂಟರ್ವ್ಯೂ ಬಂದಿದ್ವಿ ಇವತ್ತು ಇವ್ರ ಮನೆಗೆ. ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಬಾಲಕೃಷ್ಣ ಅವ್ರು ನೋಡಿದ್ರೆ ವಿಡಿಯೋ? ಒಳ್ಳೇದಾಗ್ಲಿ, ಥ್ಯಾಂಕ್ ಯು. ಈಗ ನನ್ನ ಮಗಳು ಬಂದ್ಲು ಅನ್ಸುತ್ತೆ ಕಾಲೇಜಿಂದ. ದೊಡ್ಡವರು? ಬನ್ನಿ, ಇದು ಅವಳ ರೂಮು. ಇವಳು ನನ್ನ ದೊಡ್ಡ ಮಗಳು ಶಮಾ. ಸತೀಶ ಶಾ ಮತ್ತೆ ರಮಾ ಇಂದ ಮಾ. ಶಮಾ, ಹೇಗಿದ್ದೀರಾ ಶಮಾ ಅವರೇ? ಏನ್ ಮಾಡ್ತಾ ಇದ್ದೀರಾ? ನಾನು ಇವಾಗ ಫಸ್ಟ್ ಇಯರ್ ಡಿಗ್ರಿ ಸೈನ್ಸ್, ಆರ್ಟ್ಸ್, ಬ್ಯಾಚುಲರ್ ಆಫ್ ಡಿಸೈನ್ ಅಂತ RV ಯೂನಿವರ್ಸಿಟಿ. ಬ್ಯಾಚುಲರ್ ಆಫ್ ಡಿಸೈನು ಯಾವ್ದು ಸರ್? ಕೋರ್ಸ್ ಕೇಳಿಲ್ಲ ಅಂತ ಕೋರ್ಸು? ಏನೋ ಹೇಳ, ನನಗೂ ಗೊತ್ತಿಲ್ಲ ಸರ್. ಈಗ ಕೇಳೇ ಇಲ್ಲ ಲೈಫಲ್ಲಿ ಇಂಥ ಕೋರ್ಸು. ಇದು ಹೊಸ ಕೋರ್ಸು. RV ಕಾಲೇಜ್ ಇಂಜಿನಿಯರಿಂಗ್ ಗೊತ್ತು, ಇವಾಗ ಯೂನಿವರ್ಸಿಟಿ ರೀಸೆಂಟ್ ಆಗಿ ಇಂಟ್ರೊಡ್ಯೂಸ್ ಮಾಡಿದ್ರು. ಅದರಲ್ಲಿ ಒನ್ ಡಿಗ್ರಿ ಬ್ಯಾಚುಲರ್ ಆಫ್ ಡಿಸೈನ್. ಬ್ಯಾಚುಲರ್ ಆಫ್ ಡಿಸೈನ್? ಬ್ಯಾಚುಲರ್ ಆಫ್ ಡಿಸೈನ್. ಏನು BD ಅಂತ ಬರುತ್ತೆ ಅದು? ಅಲ್ಲ ಸರ್, ಬ್ಯಾಚುಲರ್ ಅಲ್ಲ ಸರ್, ಬ್ಯಾಚುಲರ್ ಆಫ್ ಆರ್ಟ್ಸ್ BA ತಾನೆ, ಬ್ಯಾಚುಲರ್ ಆಫ್ ಡಿಸೈನ್ BD ತಾನೆ ಸರ್? ಇಲ್ಲ, ಬ್ಯಾಚುಲರ್ ಆಫ್ ಆರ್ಟ್ಸ್ ಅಂದ್ರೆ ಬೇರೆ, ಇದು ಬ್ಯಾಚುಲರ್ ಆಫ್ ಡಿಸೈನ್. DES ಅಂತ, BDES ಇದೆ, ID ಕಾರ್ಡ್ ಅಲ್ಲಿದೆ, BDES ಅಂತ. ಸೂಪರ್. ಪ್ರೂಫ್ ತೋರಿಸ್ತಾರೆ. ಅಲ್ಲ, ನಾವು ನಂಬ್ತೀವಿ ನೀವು ಹೋಗ್ತಾ ಇದ್ರೆ ಕಾಲೇಜ್ಗೆ ಅಂತ.
ಶ್ಯಾಮ ಎಸ್ ಪಾವಗಡ ಬಿ ಡೆಸ್ ಸೂಪರ್. ಮೊದಲಿಂದಾನು ತುಂಬ ಫ್ಯಾನ್ ಆರ್ಸೆ ಗಲಾಟೆ. ಮೊದಲಿಂದಾನು ತುಂಬ ಆರ್ಟಿಸ್ಟಿಕ್, ಇಬ್ರು ಆರ್ಟಿಸ್ಟಿಕ್ಕು. ಇವಳು ಸ್ವಲ್ಪ ಒಂದು ಕೈ ಜಾಸ್ತಿ ಪೇಂಟಿಂಗ್, ಡ್ರಾಯಿಂಗ್. ಅಲ್ಲಿ ನೋಡಿದ್ರಲ್ಲ ಕೇಬಲಲ್ಲಿ ದ್ರಾಕ್ಷಿ ಮಾಡ್ತಾ ಇರ್ತಾಳೆ, ಮಾಡ್ತಾ ಇದ್ಲು. ಕರೆಕ್ಟ್ ಆಗಿರೋ ಕೋರ್ಸ್ ಸಿಕ್ಕಿದೆ. ಎಕ್ಸಾಮ್ ಇಲ್ಲ ಪರಮ, ಎಕ್ಸಾಮ್ ಇಲ್ಲ. ಎಕ್ಸಾಮ್ ಇಲ್ಲದೆ ಇದ್ರು ನಮಗ್ ಕಷ್ಟ ಆಗೇ ಆಗುತ್ತೆ. ನೀ ಸುಮ್ಮನಿರು, ಗೊತ್ತಿಲ್ಲ. ಇವಳು ಬ್ಯಾಚ್ ಏನ್ ಗೊತ್ತಾ, ಇವಳದಾದ್ರು ಈ ಹುಡುಗಿ ಬ್ಯಾಚು 10ನೇ ಕ್ಲಾಸ್ ಎಕ್ಸಾಮ್ ಬರೀದಿರ 10ನೇ ಕ್ಲಾಸ್ ಪಾಸ್ ಆಗ್ತಾರೆ. ಇದು ಲಾಕ್ಡೌನ್. ನಮಗ್ ಏನಂದ್ರೆ ನಾವು ಈ ತರ ಡೀಟೇಲ್ಡ್ ಆಗಿ ಸ್ಕೆಚಿಂಗ್ ಎಲ್ಲ ಮಾಡ್ಬೇಕು, ಪಬ್ಲಿಕ್ ಅಲ್ಲಿ ಕೂತ್ಕೊಂಡು ಇದೆಲ್ಲ ಮಾಡಕ್ ಬರಲ್ಲ. ರಿಯಲ್ ಒಂದು ತರಕಾರಿ ಅಂಗಡಿ ನೋಡ್ಕೊಂಡು ಬರ್ಕೊಂಡ್ ಬಂದಿದ್ದೀರಾ? ಇದು ಗಾಂಧಿ ಬಜಾರ್ ಅಲ್ಲಿ. ಗಾಂಧಿ ಬಜಾರ್ ಸ್ಟ್ರೀಟ್. ಹೌದು. ಸೊ ಇದು ಮಾರುತಿ ಕನ್ವೆನ್ಷನ್ ಹಾಲ್, ಗಾಂಧಿ ಬಜಾರ್, ಅದ್ರದ್ದು ಗೇಟ್. ಇದು ಏನೇನ್ ಇಂಟ್ರೆಸ್ಟಿಂಗ್ ಆಗಿ ಕಾಣುತ್ತೋ ಅದನ್ನ ಡ್ರಾ ಮಾಡೋದು. ಹಂಗೆ ಅದು ಇದು ಒಂದು ಅಸೈನ್ಮೆಂಟ್ ನಮ್ಗೆ. ಅದು ಬೀಗ ರಿಪೇರಿ, ಲಾಕ್ ರಿಪೇರಿ. ಇದು ಬಳೆಗಳು ಇರ್ತಾಳಲ್ವಾ, ಆಯ್ತಾ? ಈ ಪೇಂಟಿಂಗ್ ಮಾಡ್ಬಿಟ್ಟು ತೋರಿಸ್ಬಿಟ್ರೆ ಮುಗ್ದೈತೆ ಎಕ್ಸಾಮ್. ಅದ್ರಲ್ಲೂ ಐ ಆಮ್ ನಾಟ್ ಸೇಯಿಂಗ್ ಇಟ್ ಈಸ್ ಈಸಿ. ಅಲ್ಲ, ನಮಗೆ ಯಾವ್ದು ಇರ್ಲಿಲ್ವಲ್ಲ ಅಂತ ನಮ್ಗೆ ಹೊಟ್ಟೆವ್ರಿ ಅಷ್ಟೇ. ನಾವು 3rd ಪೀಸ್ ಎಲ್ಲ ಮಾಡ್ತಿರಲಿಲ್ಲ. ಮೂರ್ತಿ ಟೈಲರ್ ಅಂಗಡಿ. ಹೌದು. ಅದು ಇದೇನಂದ್ರೆ ನಮ್ಗೆ ಮೋಟಿವೇಶನ್ ಏನ್ ಕೊಡ್ತಂದ್ರೆ, ಇದು ಮಾಡೋವಾಗ ಜನ ಹೋಗ್ತಿದ್ರು ಬರ್ತಿದ್ರು, ಅದ್ ನೋಡ್ಬಿಟ್ಟು ತುಂಬಾ ಚೆನ್ನಾಗಿದೆ, ನನ್ನನ್ನು ಡ್ರಾ ಮಾಡು, ಅವ್ರನ್ನ ಡ್ರಾ ಮಾಡು ಅಂತ. ಸೊ ಈ ಅಜ್ಜಿಗೆ ಒಂದ್ ಡ್ರಾ ಮಾಡಿದೆ, ಅವ್ರು ನನಗೆ ಕಾಫಿ ಕೊಡ್ಸಿದ್ರು. ವಿಳೆದೆಳೆ ಮಾಡ್ತಿದ್ರು. ಆಮೇಲೆ ಈ ಅಣ್ಣ ಒಬ್ರು ಇಲ್ಲಿ ಇದಾಯ್ತದು ತುಂಬಾ ಇದೆ, ಹುಡುಕಬೇಕು. ಇವ್ರು ನಮಗ್ ಮಜ್ಜಿಗೆ ಕೊಡ್ಸಿದ್ರು. ಇಲ್ಲಿ ನಂದಿನಿ ಇತ್ತು ಇಲ್ಲಿ, ಅದು ಆ ಕಾಂಪ್ಲೆಕ್ಸ್. ಇವ್ರು ನನಗೆ ಆಮೇಲೆ ಇವ್ರು ನನಗೆ ಇದು ಫ್ರೀ ರೋಸ್, ಆಮೇಲೆ ಮಾಜಾ ತಣ್ಣಗಿರೋ ಮಾಜಾ. ಇದು ವಿದ್ಯಾರ್ಥಿ ಭವನ್ ಆಪೋಸಿಟ್. ಅದೇ. ಸೊ ಇದು ಸುಮ್ನೆ ಏನೇನ್ ಇಂಟ್ರೆಸ್ಟ್, ಇದು ಪೂಜಾ ಐಟಮ್ಸ್ ಅಂಗಡಿ, ಏನೇನ್ ಇಂಟ್ರೆಸ್ಟಿಂಗ್ ಆಗಿ ಕಾಣುತ್ತೋ ಅದೆಲ್ಲ ಡ್ರಾ ಮಾಡೋದು. ಗಾಂಧಿ ಬಜಾರ್ ಹೋಗ್ರಿ ಒಂದಷ್ಟು, ಗಾಂಧಿ ಬಜಾರು, ಅವೆನ್ಯೂ ರೋಡ್ ಇಂಥ ಕಡೆನೆ ಹೋಗೋದು. ಅವೆನ್ಯೂ ತುಂಬಿರೋ ಕಡೆನೆ ಹೋಗೋದು. ಹೀಗೆ ಅದೇ ತುಂಬಿರೋ ಕಡೆ ಹೋದ್ರೆ ಜನ ಜಾಸ್ತಿ ಸಿಗತ್ತೆ, ನಮಗ್ ಫಿಗರ್ ಡ್ರಾಯಿಂಗ್ ಅಭ್ಯಾಸ ಎಲ್ಲ ಆಗತ್ತೆ. ಸೊ ಅದೇ ಅದೇ ಸ್ಟಿಲ್ ಲೈಫ್ ಅಂತ ಹೇಳ್ತಾರೆ. ಸೊ ಅದೇ ಇದು 3 ವರ್ಷದ ಕೋರ್ಸ್. 4. ಮೊದಲನೇದು ಫೌಂಡೇಶನ್ ಇಯರ್ ಅಂತ, ಯಾವ್ದ್ಯಾವ್ದು ಬೇರೆ ತರ ಡಿಸೈನ್ಸ್ ಎಲ್ಲ ಇದೆಯೋ ಅದನ್ನ 1 ಇಯರ್ ಕಂಬೈನ್ ಮಾಡ್ಬಿಟ್ಟು ನಿಮಗೆ ಡಿಸೈಡ್ ಮಾಡಕ್ ಹೇಳ್ತಾರೆ. ನಿಂಗೆ ಇದು ಗ್ರಾಫಿಕ್ ಡಿಸೈನ್ ಮಾಡ್ಬೇಕಾ, ಇಂಟೀರಿಯರ್ ಡಿಸೈನ್ ಮಾಡ್ಬೇಕಾ ಅಂತ. ರಿಸಲ್ಟ್ ಯಾವಾಗ ಬರುತ್ತೆ? ಎಕ್ಸಾಮ್ ಅದಕ್ಕೆ. ಹೆಂಗುರು ಕಾಲ ಹಿಂಗ ಆಗ್ಬಿಡ್ತು. ರಿಸಲ್ಟ್ ಅಂದ್ರೆ ನಾವು ಇದು ಇವ್ಯಾಲ್ಯೂಯೇಷನ್ ಎಲ್ಲ ಮಾಡ್ತಾರೆ. ಇದು ಫುಲ್ ಇದ್ದಿದ್ದು ಇದು ಒಂದು ಫುಲ್ಲು 100 ಮಾರ್ಕ್ಸ್ಗೆ. ಸೊ ಆ 100ರಿಂದ ಮಾರ್ಕ್ಸ್ ಕೊಟ್ಬಿಟ್ಟು ಅದನ್ನ ರೆಡ್ಯೂಸ್ ಮಾಡ್ತಾರೆ ಸಬ್ಜೆಕ್ಟ್ಗೆ 10 ಅಂತ. ಸೊ ಅದಾದ್ಮೇಲೆ ನಮಗೆ ನಮ್ಮ SGPA ಸಿಗುತ್ತೆ ಟೋಟಲ್ ಆಗಿ. ಹಂಗೆ ಕೂತ್ಕೊಂಡು ಹಿಂಗೆ ಮುಚ್ಚಿಕೊಂಡು ಬರೋದೆಲ್ಲ ಏನಿಲ್ಲ, ಅದೆಲ್ಲ ಮುಗೀತು ಲಾಸ್ಟ್. ಬಟ್ ಇವಳು ಅದೇ 10th ವಿತೌಟ್ ಎಕ್ಸಾಮ್ ಪಾಸ್. ಕೊರೋನಾ ಕೇಸು. ಇಷ್ಟು ವರ್ಷ ಓದಿದೀವಿ, ನಾನು ನೀವು 1 ವರ್ಷ ಹಂಗೆ ಪಾಸ್ ಆಗಿದೀವ? ನಾವು ಭಯಂಕರ ಕೂದಲು ಕಿತ್ಕೊಂಡ್ಬಿಟ್ಟಿದ್ವಿ. ಎಸ್, ಬನ್ನಿ ಹೋಗೋಣ. ಥ್ಯಾಂಕ್ ಯು. ಹಿಂಗೆ ಓದಿ BD ಆದ್ಮೇಲೆ MDನಾ? ಅಲ್ಲ ಸರ್, BD ಆದ್ಮೇಲೆ MD ತಾನೆ. ಸೂಪರ್ ಮಾ, ಆಲ್ ದ ಬೆಸ್ಟ್. ಪೋಲಿ ಮಗ ಅಂತ ಇದೆ. ಪೋಲಿ ಮಗನ? ವಾಟ್ ಆರ್ ಯು ಟಾಕಿಂಗ್ ಐ ಸರ್? ಸರ್, ನೀವು ಕಾಲ್ ಮಾಡಿದಾಗಲೆಲ್ಲ ಪೋಲಿ ಮಗ ಅಂತ. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.